ಇದೇ ಥರದ ದೋಣಿ ಮೇಲೆ ನಾನು ನನ್ನ ಸೀನಿಯರ್ ಕೇರಳದಲ್ಲೇ ಸಮುದ್ರ ತುಂಬ ಓಡಾಡಿದ್ದೆ. ಪುಟಾಣಿ ಒಂಚೂರು ಊಟ ಮಾಡೋ. ನಂಗೆ ಹಸಿವಿಲ್ಲ ಮಾಮ್. ನಿಂಗೊಂದು ವಿಷಯ ಗೊತ್ತಾ? ನನ್ನ ಸೀನಿಯರ್ನ ಈ ದೋಣಿ ಮೇಲೆ ಹತ್ತಿಸ್ಬೇಕಾದ್ರೆ ದೋಣಿ ಸಡನ್ನಾಗಿ ಅಲ್ಲಾಡ್ಬಿಡ್ತಾ ನನ್ನ ಸೀನಿಯರ್ ದಬಾಕೊಂಬಿಟ್ರು. ಅಳಿಯಂದ್ರೆ ಎಷ್ಟು ಅಂತ ಬೆಂಕಿನ ಒಳಗಿಟ್ಕೊಂಡು ಬೇಯ್ತೀರ, ಹೊರಗೆ ಹಾಕ್ಬಿಡಿ. ನೋಡಿ, ಉಕ್ಕು ಬರ್ತಾ ಇರೋ ದುಃಖ ಅಂದ್ಬಿಟ್ಟಷ್ಟು ನೋವು ಹೆಚ್ಚಾಗುತ್ತೆ. ಒಂದ್ಸಲ ಜೋರಾಗಿ ಹತ್ಬಿಡಿ, ನೋವನ್ನು ಹೊರಗೆ ಹಾಕ್ಬಿಡಿ. ಹೂ ಕಣೋ ಪುಟಾಣಿ, ನೀನೀಗ ಒಬ್ಬನೇ ಮನಸ್ಸಲ್ಲಿ ನೋವು ತಿಂತಿದ್ರೆ ನಮ್ಮ ಜೀವ ಸಹಿಸ್ಕೊಳ್ಳುತ್ತೇನೋ? ನೀನು ಹತ್ಬಿಡೋ. ನಿನ್ನನ್ನು ತಪ್ಕೊಂಡು ಮುದ್ದು ಮಾಡಿ ಸಮಾಧಾನ ಮಾಡಕ್ಕೆ ನಾವೆಲ್ಲರೂ ಇದ್ದೀವಿ. ಹತ್ಬಿಡು ಚಿನ್ನಿ. ಅಳಿಯಂದ್ರೆ ಒಂದ್ಸಲ ನಮ್ಮ ಸೀರೆಯನ್ನು ನೆನೆಸ್ಕೊಂಡು ಹತ್ತು ಬಿಡಿ. ಅವಳು ಸತ್ತು ಹೋಗಿದ್ದಾಳೆ. ಅವಳು ಯಾವತ್ತೂ ಇನ್ನೂ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಅವಳನ್ನ ಸಮಾಧಿ ಮಾಡಿ ಬಂದಿದ್ದೀವಿ. ನೀವಿನ್ನು ಒಂಟಿಯಾಗೇ ಬದುಕಬೇಕು. ನಿನ್ನ ಪ್ರೀತಿ ಸತ್ತೋಯ್ತು ಅಳಿಯಂದ್ರೆ, ಯಾರಿನ ಸತ್ತೋದ್ಲು. ಒಂದೇ ಒಂದ್ಸಲ ಹತ್ತು ಬಿಡಿ ಅಳಿಯಂದ್ರೆ, ಹತ್ತು ಬಿಡಿ. ಹತ್ತು ಬಿಡಿ ಅಳಿಯಂದ್ರೆ, ಹತ್ತು ಬಿಡಿ. ಹೇಳ್ಬೇಕು ಮಾವ, ಹತ್ರ ನೋವಲ್ಲಿ ಆಚೆ ಬಂದ್ಬಿಡಲ್ವಾ? ಬರ್ಲಿ ಅಂತ ನೆನಪ್ಪ ಹೇಳ್ತಾ ಇರೋದು. ಬರಬಾರ್ದು. ನನ್ನ ಒಳಗಡೆ ಈಗ ನೋವಿನ ರೂಪದಲ್ಲಿ ನನ್ನ ಸೀನಿಯರ್ ಬಚ್ಚಿಟ್ಕೊಂಡಿದ್ದಾರೆ. ನನ್ನ ಮೈನ, ನನ್ನ ಮನ್ಸನ್ನ, ನನ್ನ ಬುದ್ಧಿನ ಪ್ರತಿ ಸೆಕೆಂಡಲ್ಲೂ ಪ್ರತಿ ಇಂಚಲ್ಲೂ ಕೊರಿತಾ ಇದ್ದಾರೆ. ಸಂಕಟ, ಕಣ್ಣೀರು, ದುಃಖ ಇದು ರೂಪದಲ್ಲಿ ನನ್ನನ್ನು ಪೂರ್ತಿಯಾಗಿ ಆವರಿಸ್ಕೊಂಡಿದ್ದಾರೆ. ನಾನೇನಾದ್ರು ಹತ್ಬಿಟ್ಟು ಅದನ್ನೆಲ್ಲ ಆಚೆಗೆ ಹಾಕ್ಬಿಟ್ರೆ ನನ್ನ ಸೀನಿಯರ್ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಓಹ್, ಅದಾಗಬಾರ್ದು, ಅದು ಮಾತ್ರ ಆಗಬಾರ್ದು. ನೋವೊಂಥರ ಇರೋ ಪ್ರೀತಿ ಇಲ್ಲ, ಇಲ್ಲ, ಗಟ್ಟಿಯಾಗಿ ಕೂತಿರ್ಬೇಕು. ಪರ್ಮನೆಂಟ್ ಆಗಿಲ್ಲ. ಹಾಗಾದ್ರೆ ನಿನ್ ಕಣ್ಣೀರ್ ಹಾಕೋದೇ ಇಲ್ವೇನೋ? ಇಲ್ಲ, ನಾನು ಕಣ್ಣೀರು ಹಾಕಲ್ಲ. ಅಳ್ಬಾರ್ದು. ನನ್ನ ಕಣ್ಣೀರು ಹಾಕೋದು ನಿನ್ನ ಸೀನಿಯರ್ಗೆ ಇಷ್ಟ ಇಲ್ಲ. ಹತ್ರ ಮನ್ಸು ಅಗ್ರ ಆಗೋಗುತ್ತೆ. ಅದು ಯಾವಾಗಲೂ ಭಾರವಾಗಿರ್ಬೇಕು. ಅದ್ರ ತುಂಬ ನನ್ನ ಸೀನಿಯರ್ ತುಂಬಿಕೊಂಡಿರ್ಬೇಕು.